ಕಲೆಯ ಪ್ರದರ್ಶನದಲ್ಲಿ ಕೆಲವೊಮ್ಮೆ ಪ್ರೇಕ್ಷಕರ ವರ್ತನೆ ಅತಿರೇಕ ಎನಿಸಿ ಕಲಾವಿದರಿಗೆ ಕೋಪ ತರಿಸಿದ ಪ್ರಸಂಗಗಳು ಇದೆ. ಅಂಥದ್ದೇ ಪ್ರಸಂಗವೊಂದು ಕುಂದಾಪುರದಲ್ಲಿ ನಡೆದಿದೆ. ಇತ್ತೀಚೆಗೆ ಧರ್ಮಸ್ಥಳ ಮೇಳದ ಕಲಾವಿದರಾದ ಉಜಿರೆ ಅಶೋಕ್ ಭಟ್ ಅವರು ಬಿಗಿಲು ಹಾಕಿದ ಪ್ರೇಕ್ಷಕನನ್ನು ರಂಗಸ್ಥಳದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಾರ್ಚ್ 25ರಂದು ಮೇಳದ ಯಕ್ಷಗಾನ ಕುಂದಾಪುರದ ಹೆನ್ನಬೈಲು ಬಕ್ರ ಮನೆ ಎಂಬಲ್ಲಿ ನಡೆದಿತ್ತು. ಶ್ರೀಕೃಷ್ಣ ಪಾರಿಜಾತ ನರಕಾಸುರ ಮೋಕ್ಷ ಪ್ರಸಂಗದಲ್ಲಿ ಭಾಗವತರು ಪದ್ಯ ಹೇಳಿದ ಬಳಿಕ ಪ್ರೇಕ್ಷಕ ವಲಯದಿಂದ ಶಿಳ್ಳೆ ಕೇಳಿ ಬಂತು. ಈ ವೇಳೆ ಕೋಪಗೊಂಡ ಶ್ರೀಕೃಷ್ಣ ಪಾತ್ರಧಾರಿ ಉಜಿರೆ ಅಶೋಕ್ ಭಟ್ ಶಿಳ್ಳೆ ಹಾಕಿದ ಪ್ರೇಕ್ಷಕನನ್ನು ತರಾಟೆಗೆ ತೆಗೆದುಕೊಂಡರು. ಉಜಿರೆ ಅಶೋಕ್ ಭಟ್ ಅವರ ಈ ಕ್ರಮವನ್ನು ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಕ್ಕೂ ಮಿಕ್ಕಿ ಮಂದಿ ಟೀಕಿಸಿದ್ದಾರೆ. ಕೆಲವರು ಕಲಾವಿದರ ಅಭಿಪ್ರಾಯ ಸರಿ ಎಂದರೆ ಇನ್ನು ಕೆಲವರು ಯಕ್ಷಗಾನದಲ್ಲಿ ಶಿಳ್ಳೆ ಚಪ್ಪಾಳೆ ಹಾಕುವುದು ತಪ್ಪಲ್ಲ ಅಂತ ಅಭಿಪ್ರಾಯ ಸೂಚಿಸಿದ್ದಾರೆ. ಸಂತಸದಿಂದ ನೀವು ಶಿಳ್ಳೆ ನಿಲ್ಲಿಸದಿದ್ರೆ ನಾನು ಹೋಗ್ತೇನೆ. ದೊಂಬರಾಟ ಅಲ್ಲ ಇದು. ನಾನು ಆಗಿಂದ ಗಮನಿಸ್ತೇನೆ, ಚೌಕಿಯಲ್ಲಿದ್ದೇನೆ. ಸಭ್ಯ ಸಭೆಯನ್ನು ಬಯಸ್ತೇನೆ. ನನಗೆ ದಾಕ್ಷಿಣ್ಯ ಯಾರದೂ ಇಲ್ಲ. ಇಲ್ಲಿ ಯಾಕೆ ಕುಣಿತೇವೆ ಅಂತ ಗೊತ್ತುಂಟು ನಿಮಗೆ? ಯಾರು ಆಟ ಮಾಡಿಸುವವರು? ಏನು ಅಂತ ಆಲೋಚನೆ ಮಾಡಿದ್ರಿ ನೀವು? ಈ ಕ್ಷೇತ್ರದಲ್ಲಿ ನಮ್ಮ ತಿರುಗಾಟ ಗೊತ್ತುಂಟು ಎಷ್ಟು ಅಂತ? ಎಂಥದ್ದು ಸೀಳೆ? ಏನದು ಸೀಳೆ? ಕೋಳುಗಟ್ಟವ? ಇಲ್ಲಿ ಕಂಬಳವ? ಯಾರದು? ಏನು ಆಲೋಚನೆ ಮಾಡಿದ್ರಿ ನೀವು? ರೆಕಾರ್ಡ್ ಆಗಿದೆ ಅದು. ನನಗೆ ದಾಕ್ಷಿಣ್ಯ ಇಲ್ಲ. ಯಾರದು ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಭಾಗವತರ ಕಂಠವನ್ನು ತೆಗೀತೀರಾ? ಸಭ್ಯ ಸಭೆ ಅರ್ಥ ಮಾಡಬೇಕದನ್ನು. ಹುಚ್ಚರನ್ನು ಬೆಳೆಸಬೇಡಿ, ಕಲಾ ಪ್ರೇಕ್ಷಕರನ್ನು ಬೆಳೆಸಿ. ಒಂದು ಕಲೆ ಸೇವೆ ನಡೀತಾ ಇರುವುದು ಇಲ್ಲಿ ಬಂದು. ನಾವು ಕೆಲಸ ಇಲ್ಲದಕ್ಕೆ ಕುಣಿಯುವುದಲ್ಲ, ಬೆವರು ತಿಳಿಸುವುದಲ್ಲ ಇಲ್ಲಿ, ಆಯ್ತಾ? ಅಷ್ಟು ಅರ್ಥ ಮಾಡಿ. ಅವಾಗ ವಿಸಿಲು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರು ಯಾರು? ಧಾರ್ಮಿಕ ಭಾಷಣ ಮಾಡಬೇಕು, 1 ಗಂಟೆ ಆಟ ಮಾಡಬೇಕು ಹೇಳಿ. ಏನು ಹೇಳ್ತೀರಿ ಹಿರಿಯರೇ? ಯಾವುದನ್ನು ಬೆಳೆಸಬೇಕು ಅಂತ ನೋಡಿ, ಆಲೋಚನೆ ಮಾಡಿ. ಈ ಬಗ್ಗೆ ಸ್ಪಷ್ಟೀಕರಣ ನೀಡಿದ ಉಜಿರೆ ಅಶೋಕ್ ಭಟ್, ಪ್ರೈಮರಿ ಹೈಸ್ಕೂಲ್ ವಿದ್ಯಾರ್ಥಿಗಳಂತೆ ಕಾಣಿಸುವ ಸುಮಾರು 10 ಮಂದಿ ಹುಡುಗರ ತಂಡ ಯಕ್ಷಗಾನ ಶುರು ಆದಾಗಿನಿಂದಲೇ ಅಂಗಡಿಯಲ್ಲಿ ಸಿಗುವ ಬಿಗಿಲು ಊದುತ್ತಿದ್ದರು. ಈ ಶಬ್ದ ಕಿರಿಕಿರಿ ಉಂಟು ಮಾಡುತ್ತಿತ್ತು. ಕಲಾವಿದರು ಸಹಿಸಿಕೊಂಡಿದ್ದರು. ಅತಿ ಎನಿಸಿದಾಗ ನಾನು ಪ್ರೇಕ್ಷಕ ಹೇಗೆ ಇರಬೇಕೆಂದು ಬುದ್ಧಿ ಹೇಳಿದ್ದೇನೆ. ನಾನು ಮಾತ್ರ ಅಲ್ಲ, ಅಲ್ಲಿದ್ದ ಇತರ ಪ್ರೇಕ್ಷಕರು ಕೂಡ ಅವರಿಗೆ ಬೈದಿದ್ದಾರೆ. ಪ್ರೇಕ್ಷಕನಿಗೆ ಕಲಾವಿದನ ಅಭಿನಯ ಖುಷಿ ಆದಾಗ ನಿರ್ಗಮಿಸುವ ವೇಳೆ ಚಪ್ಪಾಳೆ ತಟ್ಟಬೇಕು. ವೇದಿಕೆ ಏರುವಾಗ ಅದು ಸಮಂಜಸ ಅಲ್ಲ. ಹಿಂದೆ ಶೇಣಿ ಗೋಪಾಲಕೃಷ್ಣ ಭಟ್ ಹಾಗೂ ಇತರ ಕಲಾವಿದರು ಸಹ ರಂಗಸ್ಥಳದಲ್ಲೇ ಪ್ರೇಕ್ಷಕರನ್ನು ತರಾಟೆಗೆ ತೆಗೆದುಕೊಂಡಿದ್ದ ಪ್ರಕರಣ ನಡೆದಿತ್ತು ಎಂದರು.